ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ಖ್ಯಾತ ಜ್ಯೋತಿಷಿಗಳು, ಕಾಲಜ್ಞಾನಿಗಳು, ರಾಜ ಋಷಿ ಎಂದೇ ಪ್ರಖ್ಯಾತಿ ಗಳಿಸಿರುವಂತಹ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರು ತತ್ವಮಸಿ ಗುರು ಪರಂಪರಾ ಫೌಂಡೇಶನ್ನ ಸಂಸ್ಥಾಪಕರು ಕೂಡ ಹೌದು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಈ ಹೊಸ ವರ್ಷ ಜ್ಯೋತಿಷ್ಯ ದೃಷ್ಟಿಯಿಂದ ಯಾಕೆ ವಿಶೇಷವಾಗಿದೆ? ಸರಿ, ಈ 2026 ಅನ್ನೋದು ತುಂಬಾ ಸ್ಪೆಷಲ್ ಆಗಿದೆ. ಇದು ಸಾಮಾನ್ಯ ವರ್ಷ ಅಲ್ಲ. ಇದರಲ್ಲಿ ಏನಾಗುತ್ತೆ, ಮೇದಿನಿ ಕಂಪಿಸ್ತಾಳೆ, ಅಧಿಕಾರ ಬದಲಾಗುತ್ತೆ, ಕರ್ಮಫಲ ಬಹಿರಂಗ ಆಗುತ್ತೆ. ಇದಕ್ಕೆ ನಾವೇನು ಹೇಳ್ಬೋದು, ಚಿಕ್ಕದು ಒಂದು ಸ್ಲೋಗನ್ ಅಂದರೆ ಇಯರ್ ಆಫ್ ಎಕ್ಸ್ಪೋಸ್ ಆ್ಯಂಡ್ ಪ್ಯೂರಿಫಿಕೇಷನ್ ಅಂತ ಹೇಳ್ಬೋದು. ಇದೇ ಸ್ಲೋಗನನ್ನು 2024ರಲ್ಲೂ ಕೂಡ ಹೇಳುತ್ತೆ. ಅದು ಅಚ್ಚ ಕನ್ನಡದಲ್ಲಿ ಗುಟ್ಟು ರಟ್ಟು ಮಾಡು ಮತ್ತು ಪ್ಯೂರಿಫಿಕೇಷನ್ ಮಾಡು ಅಂತ ಒಂದು ವರ್ಷ. ಅಂದರೆ ಎಷ್ಟು ಯಾರು ಜನಗಳು ಒಂದು 4 ಗೋಡೆ ಮಧ್ಯದಲ್ಲಿ ಏನೇನೋ ಕೆಟ್ಟ ಕರ್ಮಗಳನ್ನು ಮಾಡಿರ್ತಾರೋ, ಎಷ್ಟು ಇಲ್ಲಿಗಲ್ ಕೆಲಸಗಳು ಇರ್ತಾವೋ, ಏನೋ ಮುಗಿದೋಯ್ತು ಬಿಡಪ್ಪ ನಮ್ಮ ಕರ್ಮ ಅಂತ ಇರುತ್ತೋ, 2024ರಲ್ಲಿ ಅದು ಕೇವಲ ಒಂದು ಟ್ರೈಲರ್. 2026 ಇವಾಗ ಏನಿದೆಯಲ್ಲ ಅದು ಫಿಲ್ಮ್ ಶುರು. ಸುಮಾರು ಎಷ್ಟು ಗುಪ್ತವಾದಂಥ ನಡೆದಿರುವಂತಹ ಸ್ಕ್ಯಾಮ್ಸ್ ಆಗ್ಬೋದು, ಸ್ಕ್ಯಾಂಡಲ್ಸ್ ಆಗ್ಬೋದು, ಸಿಡಿಗಳಾಗ್ಬೋದು, ಇಲ್ಲಿಗಲ್ ಅಫೇರ್ಸ್ಗಳಾಗ್ಬೋದು, ಎಲ್ಲನೂ ಎಷ್ಟು ಎಕ್ಸ್ಪ್ಲೋರ್ ಆಗಿಬಿಡುತ್ತೆ ಅಂದರೆ ಎಲ್ಲ ಬೀದಿ ಬಂದುಬಿಡುತ್ತೆ. ಅದಕ್ಕೆ ವಿಶೇಷವಾಗಿ ಇದನ್ನು ಪ್ಯೂರಿಫಿಕೇಷನ್ ಮತ್ತು ಎಕ್ಸ್ಪೋಸ್ ಬಹಿರಂಗಪಡಿಸುವಂತಹ ವರ್ಷ ಅಂತ ಹೇಳ್ತೀವಿ. ತುಂಬ ವಿಶೇಷವಾದದ್ದು ಏನಾಗುತ್ತೆ ಅಂದರೆ, ಈ ವರ್ಷ ಯಾವ ಥರ ಇರುತ್ತೆ ಅಂದರೆ, ಕಾಲಚಕ್ರ ಅನ್ನೋದು ಯಾರ ಪರವಾಗಿಯೂ ಇಲ್ಲ, ಅದು ಕರ್ಮ ಪರವಾಗಿರುತ್ತೆ. ಯಾರನ್ನ ಅರ್ಥ ಮಾಡ್ಕೊಂಡು ಹೋಗ್ತಾರೋ ಅವ್ರು ಏನಾಗ್ತಾರೆ, ಬಚಾವ್ ಆಗ್ತಾರೆ. ಯಾರು ಅರ್ಥ ಮಾಡ್ಕೊಂಡಿರಲ್ಲೋ ಅವರು ಸಮಸ್ಯೆಯಲ್ಲಿ ಸಿಗಾಕೊಳ್ಳೋದು ಮಾತ್ರ ಗ್ಯಾರಂಟಿ. ಗುರೂಜಿ, ಈ ವರ್ಷದ ಆರಂಭದಲ್ಲೇ ಮುಖ್ಯ ಗ್ರಹಗಳ ಚಲನೆಗಳು ಯಾವುದು ಅಂತ ತಿಳಿಸೋದಾದರೆ? ಸರಿ ಮ್ಯಾಮ್, ಏನಾಗುತ್ತೆ, ಇವಾಗ ನಾವು ಈ ಒಂದು ಜನವರಿ 1, 2026 ಒಂದು ಜಾತಕ ಹಾಕಿದಾಗ ಏನಾಯಿತು ಅಂತಂದರೆ, ಧನು ರಾಶಿಯಲ್ಲಿ 4 ಗ್ರಹಗಳು ಸೇರ್ತಾ ಇದ್ದಾವೆ. ಬುಧ ಮತ್ತು ಕುಜ, ರವಿ, ಶುಕ್ರ ಸೇರ್ತಾ ಇದ್ದಾನೆ. ಮಕರ ರಾಶಿಯಲ್ಲಿ ರಾಹು ಇದೆ ಮತ್ತು ಮೀನ ರಾಶಿಯಲ್ಲಿ ಶನಿದೇವರಿದ್ದಾರೆ. ವೃಷಭ ರಾಶಿಯಲ್ಲಿ ಪರಮೋಚ್ಚ ಚಂದ್ರನಿದ್ದಾನೆ. ಅದಲ್ಲದೆ ಗುರು ಕೂಡ ಮಿಥುನ ರಾಶಿಯಲ್ಲಿದ್ದಾನೆ ಮತ್ತು ಕೇತು ಬಂದ್ಬಿಟ್ಟು ಸಿಂಹ ರಾಶಿಯಲ್ಲಿ ಬರ್ತಿದ್ದಾನೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಏನಂತಂದರೆ, ಈ ಒಂದು ಸ್ಟಾರ್ಟಿಂಗ್ ಆಫ್ ದ ಇಯರಲ್ಲಿ ಅಂದರೆ ಚತುರ್ಗ್ರಹ ಯೋಗದಿಂದ ಶುರು ಆಗ್ತಾಯಿದೆ. ಈ ಚತುರ್ಗ್ರಹ ಯೋಗ ಮತ್ತೆ ಈ ವರ್ಷದಲ್ಲಿ 2-3 ಸಲ ಬರುತ್ತೆ, ದ್ಯಾಟ್ ಇಸ್ ಡಿಫ್ರೆಂಟ್. ಬಟ್ ಇವಾಗ ಏನಾಗ್ತಾಯಿದೆ ಅಂದರೆ, ಇದು 4 ಗ್ರಹಗಳ ಸಂಯೋಜನೆಯಿಂದ ಆಗ್ತಾಯಿದೆ. ಇದು ಒಂದು ವಿಶಿಷ್ಟವಾದಂತಹ ಯೋಗ. ಇದನ್ನು ರಾಜಯೋಗ ಅಂತ ಕೂಡ ಅನ್ಬೋದು. ಯಾಕಂತೇಳಿ ಅಂದರೆ, ಇಲ್ಲಿ ಏನಾಗ್ತಾಯಿದೆ, ಬುಧ ಮತ್ತು ಗುರು ಇಬ್ಬರು ರಾಶಿ ಪರಿವರ್ತನೆ ಆಗ್ತಾಯಿದೆ. ಅವು ಏನಾಗ್ತದೆ ಅಂದರೆ, ಇದೊಂದು ವಿಶಿಷ್ಟವಾದಂತಹ ಯೋಗವನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಈ ವರ್ಷ ತುಂಬಾ ಸ್ಪೆಸಿಫಿಕ್ ಆಗಿದೆ. ಅದರಲ್ಲೂ ಕೂಡ ನಾವು ತುಂಬ ಗಮನಿಸಬೇಕಾದದ್ದು ಏನಪ್ಪ ಅಂತಂದರೆ, ಈ 4 ಗ್ರಹ ಯೋಗ ಮತ್ತು ಗ್ರಹಗಳ ಪರಿವರ್ತನೆ ಕೂಡ ಧನು ರಾಶಿಯಲ್ಲಿ ಆಗ್ತಾಯಿದೆ. ಆ ಧನು ರಾಶಿನ ಅದು ಯಾವ ಥರ ಅಂದರೆ ಅಗ್ನಿತತ್ವ ರಾಶಿ. ಕುಜ ಮತ್ತು ರವಿ ಅಲ್ಲೇ ಇದ್ದು ಮತ್ತು ಅದು ಅಗ್ನಿತತ್ವ ರಾಶಿ ಆಗಿರೋದ್ರಿಂದ ಫೈರ್ ಎಲಿಮೆಂಟ್ಸ್ ತುಂಬ ಪವರ್ಫುಲ್ ಆಗಿರುತ್ತೆ, ತುಂಬ ಪವರ್ಫುಲ್ ಆಗಿರುತ್ತೆ. ಅದಲ್ಲದೆ ನೋಡ್ಬೋದು, ಮುಂದೆ ರವಿಯ ಮುಂದೆ ರಾಹು, ಅದರ ಮುಂದೆ ಶನಿ. ಅದು ಈ ಒಂದು ಪ್ಲಾನೆಟರಿ ಪೊಸಿಷನ್ ಏನಂತಂದರೆ, ಶನಿ ರಾಹು ಪ್ಲಾನೆಟರಿ ಪೊಸಿಷನ್ ಏನು ಮಾಡ್ತಂದರೆ, ಗುಟ್ಟು ರಟ್ಟು ಮಾಡು, ಎಕ್ಸ್ಪ್ಲೋರ್, ಯಾವುದೇ ಇದರಲ್ಲಿ ಎಲ್ಲ ಎಕ್ಸ್ಪೋಸ್ ಆಗಿಬಿಡ್ತವೆ. ಯಾವ ಜನರು ಎಕ್ಸ್ಪೋಸ್ ಮಾಡೋಕ್ಕೆ ಮಾಹಿರ್ ಇರ್ತಾರೆ, ಎಕ್ಸ್ಪೋರ್ಟ್ ಇರ್ತಾರಲ್ಲ, ಅವರಿಗೆ ತುಂಬ ಪವರ್ ಬಂದ್ಬಿಡುತ್ತೆ ಈ ಟೈಮಲ್ಲಿ. ಎಸ್ಪೋಸ್ಲಿ ಮೀಡಿಯಾ, ರಿಟರ್ನ್ ಮೀಡಿಯಾ, ಡಿಜಿಟಲ್ ಮೀಡಿಯಾಗಳು ಸಖತ್ ಪವರ್ಫುಲ್ ಸ್ಟೇಜಲ್ಲಿ ಬಂದ್ಬಿಡ್ತಾವೆ. ಸೊ ಈ ಒಂದು ಎಂಟೈರ್ ಪ್ಲಾನೆಟರಿ ಪೊಸಿಷನ್ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂದರೆ, ಈ ಒಂದು ರಾಜಕೀಯ ಬದಲಾವಣೆಗಳಿಗೂ ಮತ್ತು ಸುಮಾರು ಈ ಸ್ಕ್ಯಾಮ್ಸ್ಗಳು ಬಂದು ಎಲ್ಲ ತುಂಬಾ ಬಹಿರಂಗ ಆಗಿಬಿಡ್ತವೆ. ಸೊ ಇದೊಂದು ವಿಶಿಷ್ಟವಾದ ಪ್ಲಾನೆಟ್ ಪೊಸಿಷನ್ ಇದೆ. ಗುರೂಜಿ, ಈ ವರ್ಷವನ್ನು ಶುದ್ಧೀಕರಣದ ವರ್ಷ ಅಥವಾ ವಿಕಾಸದ ವರ್ಷ ಅಥವಾ ಪರೀಕ್ಷೆಯ ವರ್ಷ ಅಂತ ಕರಿಬೋದಾ? ಹೌದು, ಅದನ್ನೇ ನನಗೆ ಹೇಳಿದೆ, ಇಯರ್ ಆಫ್ ಪ್ಯೂರಿಫಿಕೇಷನ್ ಎಕ್ಸ್ಪೋಸ್ ಅಂತ ಹೇಳಿದೆ. ಇದನ್ನೇ 2024 ಕೂಡ ಹೇಳಿದ್ದೆ. ಜಸ್ಟ್ ನಾನು ಇದನ್ನು 2024ಕ್ಕೆ ರೋಲ್ ಬ್ಯಾಕ್ ಮಾಡ್ತೀನಿ. 2024ರಲ್ಲೇತು ಅವಾಗ ಹೇಳಿದೆ, ತುಂಬ ಎಷ್ಟೋ ರಹಸ್ಯಗಳು ಬಯಲಾಗ್ತವೆ ಅಂತ ಹೇಳಿದೆ. ಆ ಟೈಮಲ್ಲಿ ನೋಡ್ಬೋದು, ಪ್ರಜ್ವಲ್ ರೇವಣ್ಣಂದಾಗ್ಬೋದು, ಮತ್ತು ನಮ್ಮ ದರ್ಶನ್ದಾಗ್ಬೋದು, ಅದಲ್ಲದೆ ವಾಲ್ಮೀಕಿ ಹಗರಣ, ಮೂಢ ಹಗರಣ, ಮತ್ತು ಎಷ್ಟೋ ಆ ಟೈಮಲ್ಲಿ ಪ್ಲೇನ್ ಕ್ರ್ಯಾಶ್ ಆಗೋಯಿತು. ಸುಮಾರು ಅಗ್ನಿಗೆ ಸಂಬಂಧಪಟ್ಟಂಥದ್ದು ಮತ್ತು ಬಹಿರಂಗ ಆಗುವಂಥದ್ದು ಪ್ಯೂರಿಫಿಕೇಷನ್ನು ಅದು ಎಲ್ಲ ತುಂಬ ಎಕ್ಸ್ಪ್ಲೋರ್ ಆಗೋಯಿತು ಆ ವರ್ಷ. ಅದು ಕೇವಲ ಟ್ರೈಲರು. ಆ ವರ್ಷದ ಏನು ಎಫೆಕ್ಟ್ ಇತ್ತಲ್ಲ, ಅದರ ಒಂದು ಪಿಕ್ಚರ್ ಮುಂದುವರೆದ ಭಾಗ ಈ ವರ್ಷ ನಾವು ಕಾಣ್ತೀವಿ.
ಅದಲ್ಲದೆ ಸುಮಾರು ದೊಡ್ಡ ದೊಡ್ಡ ನೇತಾಗಳು ಕೂಡ ಕಣ್ಮರೆಯಾಗಿ ಕೇವಲ ಒಂದು ಚಿತ್ರಪಟ ಉಳ್ಕೊಂಡ್ಬಿಡ್ತಾರೆ. ಇದು ಒಂದು ಅಂದರೆ ಸುಮಾರು ಡಿಕೇಡಿಂದ ರಾಜಕೀಯದಲ್ಲಿ ಉತ್ತುಂಗ ಶಿಖರದಲ್ಲಿರುವಂಥವರು ಅವರು ಕ್ರಮೇಣವಾಗಿ ಈ ವರ್ಷ ಕಣ್ಮರೆಯಾಗಿ ಹೊಸ ಜನ್ರೇಷನ್ ಶುರುವಾಗುವಂಥ ಟೈಮ್ ಇದು. ಎಸ್ಪೆಷಲಿ ಏನಾಗುತ್ತೆ ಅಂದರೆ ಈ ನಾನು 25 ಹೇಳಿದ್ದೆ, ಇದು ಏನಿದೆ 2025ರಿಂದ 2027 ಫಿಮೇಲ್ ಡಾಮಿನೇಟಿಂಗ್ ಇಯರ್. ತುಂಬ ದೊಡ್ಡ ದೊಡ್ಡ ಫಿಮೇಲ್ ರಾಜಕಾರಣಿಗಳು ಮುಂದೆ ಬಂದುಬಿಡ್ತಾರೆ. ಈಗ ಶುರು ಇವಾಗ 2026 ಜನವರಿ ಶುರು. ಅವರು ತುಂಬಾ ಪಬ್ಲಿಕಲ್ಲಿ ಅಪ್ರಿಯರ್ ಆಗೋದು ಇವೆಲ್ಲ ಒಂದು ಆ್ಯಕ್ಟಿವಿಟಿಯಲ್ಲಿ ತುಂಬ ಮುಂದೆ ಬರ್ತಾ ಹೋಗ್ತಾರೆ. ಅದು ಬಂದಾಗ ಏನಾಗ್ತದೆ 2027ರವರೆಗೂ ಅಂದರೆ 2028 ರಿಲೆಕ್ಷನ್ ಆಗುತ್ತೆ, ಅಲ್ಲಿವರೆಗೂ ತುಂಬ ಸೋಷಿಯಲ್ ಕೆಲಸ ಮಾಡ್ತಾರೆ. ಸೊ 2028ಕ್ಕೆ ಅಂದರೆ 2-3 ವರ್ಷ ಏನು ಕೆಲಸ ಮಾಡಿರ್ತಾರಲ್ಲ ಅದ್ರ ಎಫೆಕ್ಟು 2028ಕ್ಕೆ ಸಿಗೋಕ್ಕೆ ಶುರು ಆಗ್ಬಿಡುತ್ತೆ. ಸೊ ಹಾಗೆ ಈ ಒಂದು ಪ್ಲ್ಯಾನೆಟ್ಸ್ ಏನಿದೆಯಲ್ಲ ಎಷ್ಟೇ ಗುಟ್ಟು ರಟ್ಟು ಎಲ್ಲ ಗುಟ್ಟುಗಳು ರಟ್ಟು ಮಾಡಿಬಿಡ್ತವೆ. ಯಾರ್ಯಾರು ಎಂತೆಂಥ ಏನೇನೋ ಕೆಟ್ಟದಾಗ ಸಂಬಂಧಗಳು ಅವು ಇವು ಇಟ್ಕೊಂಡಿರ್ತಾರಲ್ಲ, ಸತ್ಯವಾಗ್ಲಿ ಇವಾಗೂ ಟೈಮ್ ಇದೆ, ಎಲ್ಲ ತಿದ್ದುಕೊಳ್ರಿ. ಇಲ್ಲಾಂದರೆ ಈ ವರ್ಷ ಎಲ್ಲ ಹೊರ್ಗೆ ಹಾಕ್ಬಿಡ್ತದೆ, ಮೇದಿನಿ ಕಂಪಿಸ್ಬಿಡ್ತಾಳೆ, ಎಲ್ಲ ಅಧಿಕಾರ ಬದಲಾವಣೆ ಆಗುತ್ತೆ ಮತ್ತು ಎಲ್ಲರ ಗುಟ್ಟು ರಟ್ಟಾಗ್ಬಿಡುತ್ತೆ. ಏನೇನು ಕರ್ಮ ಮಾಡ್ಕೊಂಡು ಬಂದಿದ್ದಾರೋ ಎಲ್ಲ ಎಕ್ಸ್ಪ್ಲೋರ್. ಗುರುಜಿ, ಈ ವರ್ಷ ಜಗತ್ತಿನ ಪರಿಸ್ಥಿತಿ ಹೇಗಿರುತ್ತೆ? ಸರಿ, ಈಗ ಜಾತಕ ನೋಡಿದಾಗ ಅಲ್ಲಿ ನೋಡ್ಬೋದು ಬುಧ, ಕುಜ, ರವಿ, ಶುಕ್ರ ಧನು ರಾಶಿಯಲ್ಲಿ ಮತ್ತು ಅದು ಒಂದು ಅಗ್ನಿತತ್ವ ರಾಶಿ. ಅಲ್ಲಿ ಏನಾಗ್ತದೆ ಅಂತಂದರೆ ಕುಜ ಮತ್ತು ಅದರಲ್ಲದೇ ಶನಿ ಮತ್ತು ಗುರುವಿನ ದೃಷ್ಟಿ ಕೂಡ ಇದೆ. ಗುರು ಮತ್ತು ಬುಧ ಟ್ರಾನ್ಸಿಷನ್ ಕೂಡ ಆಗ್ತಾರೆ, ಟ್ರಾನ್ಸಿಷನ್ ಆಗುತ್ತೆ, ಗ್ರಹ ಟ್ರಾನ್ಸಿಷನ್ ಆಗುತ್ತೆ. ಅದಲ್ಲದೆ ರಾಹುವಿನ ಮುಂದೆ ಶನಿ, ಇವೆಲ್ಲ ಗ್ರಹಗಳ ಕಾಂಬಿನೇಷನ್ ಏನಾಗುತ್ತೆ ಅಂದರೆ ಫೈರ್ ಎಲಿಮೆಂಟ್ಸನ್ನು ತುಂಬ ಪವರ್ಫುಲ್ಲಾಗಿ ಎಮರ್ಜ್ ಆಗಿಬಿಡುತ್ತೆ. ಅಂದರೆ ಈ ಒಂದು ಅಗ್ನಿತತ್ವ ರಾಶಿಯಲ್ಲಿ ಆಗಿರೋದ್ರಿಂದ ತುಂಬ ಬೆಂಕಿಗೆ ಸಂಬಂಧಪಟ್ಟ ಅನಾಹುತಗಳು, ಯಾವುದು ಯುದ್ಧಗಳಾಗ್ಬೋದು ಅಥವಾ ಎಲ್ಲೋ ಸಡನ್ನ ಬೆಂಕಿಗಳಾಗ್ಬೋದು, ಒಂದು ಏರೋಪ್ಲೇನ್ ಕ್ರ್ಯಾಶ್ ಆಗೋದಾಗಲಿ ಅಥವಾ ಸಿಲಿಂಡರ್ಗಳು ಸ್ಫೋಟ ಆಗೋದಾಗಲಿ. ಲಾಸ್ಟ್ ಟೈಮ್ ನೋಡ್ಬೋದು ನಾವು 2024ರಲ್ಲಿ ಕಂಡಿದ್ದೆ ಅಂದರೆ ಪಟಾಕಿಗಳೆಲ್ಲ ಸ್ಫೋಟ ಆಗ್ತಾ ಹೋಗ್ತದ್ದು, ಆ ಥರದ್ದಂಥ ಪಟಾಕಿ ಸ್ಫೋಟ ಆಗೋದಾಗಲಿ. ಒಟ್ಟಿನಲ್ಲಿ ಅಗ್ನಿ ದುರಂತಗಳಿಗೆ ಇದು ಕಟ್ಟಿಟ್ಟ ಬುತ್ತಿ. ಅದಲ್ಲದೆ ಈ ವರ್ಷದಲ್ಲಿ ಏನಾಗುತ್ತೆ, 2 ಎಲಿಮೆಂಟ್ಸ್, ಯಾವುದದು ವಾಟರ್ ಎಲಿಮೆಂಟ್ಸ್ ಮತ್ತು ಫೈರ್ ಎಲಿಮೆಂಟ್ಸ್, ಅಂದರೆ ಅಗ್ನಿ ಮತ್ತು ಜಲದ ಚರ್ಚೆ ತುಂಬ ಇರುತ್ತೆ ಈ ವರ್ಷದಲ್ಲಿ. ತುಂಬ ಜಲದ ಮಾತ್ರ ನೀವೇನು ಲಾಸ್ಟ್ ಟೈಮ್ ಕಂಡಿದ್ದಿಲ್ಲ, ಅದು ಜಲದ ಜಾಸ್ತಿ ಇದರಲ್ಲಿ ನಾವು ಕಾಣ್ಬೋದು. ಅದಲ್ಲದೆ ಏನಾಗುತ್ತೆ, ಇದು ರವಿ ಮತ್ತು ಕುಜ, ಬುಧ, ಈ ಶುಕ್ರ ಈ ರೀತಿಯಿಂದ ಏನಾಗುತ್ತೆ, ಇಲ್ಲಿ ಕುಜ ಅಂಗಾರಕ ಗ್ರಹ ಆಗಿರೋದ್ರಿಂದ, ಅಗ್ನಿತತ್ವ ಗ್ರಹ ಆಗಿರೋದ್ರಿಂದ, ರವಿ ಕೂಡ ಅಲ್ಲಿ ಅಗ್ನಿತತ್ವ ಗ್ರಹ ಬಲಿಷ್ಠ ರಾಜನಾಗಿರೋದ್ರಿಂದ ಇಲ್ಲಿ ಏನಾಗುತ್ತೆ, ಯಾವುದೋ ಒಂದು ದೇಶದ ಪ್ರಧಾನಿನ ಅಸಾಸಿನೇಷನ್ ಆಗೋದಾಗಲಿ ಅಥವಾ ಯುದ್ಧದಲ್ಲಿ ಅವನ್ನ ಸಾಯಿಸ್ಬಿಡೋದಾಗಲಿ, ಏನೋ ಒಂದು ಕಾರಣದಿಂದ ಸತ್ಬಿಟ್ಟು ಶನಿ ರಾಹು ಇತಿ ಏನು ತೋರಿಸುತ್ತಂದರೆ ರಾಜಕಾರಣದಲ್ಲಿ ತುಂಬ ಬಿಕ್ಕಟ್ಟು, ದೊಡ್ಡ ಮಟ್ಟಿಗೆ ಪೈಪೋಟಿ. ಇನ್ನೇನಾಗ್ಬೋದು ಅಂತಂದರೆ ಇಲ್ಲಿ ನಾವು ಹಿಂದೆಲ್ಲ ಕೇಳಿದ್ದೀವಿ, ನನಗೆ ಗೊತ್ತಿರೋ ಪ್ರಕಾರ ಒಂದು ನ್ಯೂಕ್ಲಿಯರ್ ಪರಮಾಣು ಒಂದು ಪ್ರಯೋಗ ಆಗಿದ್ದು ಜಪಾನಲ್ಲಿ ಅವಾಗಾಗಿದ್ದದು. ಅದು ಬಿಟ್ಟರೆ ನಾವು ಕಣ್ಣಾರೆ ಕಂಡಿಲ್ಲ. ಸೊ ಈ ವರ್ಷ ನಾವು ಈ ಗ್ರಹಗಳು ಏನಿರ್ತಂದರೆ ನ್ಯೂಕ್ಲಿಯರ್ ಬಾಂಬ್ ಎಲ್ಲ ಬಿದ್ದುಬಿಡುತ್ತೇನಪ್ಪ, ಏನು ಸಮಸ್ಯೆ ಆಗಿಬಿಡ್ತೇನಪ್ಪ ಅಂತ ಈ ಒಂದು ಭಯದಲ್ಲೇ ಬದುಕಬೇಕಾಗತ್ತೆ. ಇನ್ಫ್ಯಾಕ್ಟ್ ಎಲ್ಲಾದರೂ ಒಂದು ಕಡೆ ನ್ಯೂಕ್ಲಿಯರ್ ಬಾಂಬ್ ಬಿದ್ದರೂ ನಾವು ಆಶ್ಚರ್ಯ ಪಡಬೇಕಾಗಿಲ್ಲ. ಅದು ಯಾವಾಗ ಶುರು ಆಗುತ್ತೆ ಅಂದರೆ ಆ ಡೇಟ್ ಕೂಡ ಮೆನ್ಷನ್ ಮಾಡಿದ್ದೀನಿ. ಆ ಡೇಟ್ ಆಲ್ಮೋಸ್ಟ್ ಆಗಿ ಒಂದು ಜುಲೈಯಿಂದ ಶುರುವಾಗಿ ನವಂಬರ್ವರೆಗೂ ಈ ಥರವಾದಂಥ ಯೋಗ ತುಂಬ ಸ್ಟ್ರಾಂಗ್ ಆಗಿದೆ. ಆ ಯೋಗ ಈ ಒಂದು ಜಾತಕದಲ್ಲಿ ಈ ಒಂದು ಹಾರೋಸ್ಕೋಪಲ್ಲಿ ನಮಗೆ ಈ ಹಾರೋಸ್ಕೋಪಲ್ಲಿ ಕಾಣಿಸ್ತಾ ಇದೆ. ಅದಲ್ಲದೆ ಪರಮೋಚ್ಚ ಚಂದ್ರನಿರೋದ್ರಿಂದ ಆ ಪರಮೋಚ್ಚ ಚಂದ್ರ ಏನು ಮಾಡ್ತಾನೆ, ತುಂಬ ಸೋಷಿಯಲ್ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಅಂದರೆ ತುಂಬ ಒಂದು ಧಾರ್ಮಿಕ ಕೆಲಸಕ್ಕಿಂತ ಮನುಷ್ಯನ ಅಂದರೆ ಸೋಷಿಯಲ್ ಆ್ಯಕ್ಟಿವಿಟೀಸ್ಗಳು ತುಂಬ ಜಾಸ್ತಿ ಆಗುತ್ತೆ ಈ ವರ್ಷದಲ್ಲಿ. ಮತ್ತು ಪ್ರಗತಿ ಕೂಡ ಜಾಸ್ತಿ ಆಗುತ್ತೆ. ನಾವೀಗ ಹೇಳ್ಬೋದು 2023ಇಂದ ಇಲ್ಲಿವರೆಗೂ ಏನೋ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಹೇಳ್ತೀವಲ್ಲ, ಬಟ್ ಈ ವರ್ಷದಿಂದ ಆ ಡೆವಲಪ್ಮೆಂಟ್ ಅನ್ನೋದು ಮುಂದುವರಿಯುತ್ತೆ. ಗುರೂಜಿ, ಜಾಗತಿಕ ಆರ್ಥಿಕತೆ ಹಾಗೂ ಬೆಲೆ ಏರಿಕೆ, ಹಣಕಾಸಿನ ವ್ಯವಸ್ಥೆಗೆ ಯಾವ ಗ್ರಹದ ಪ್ರಭಾವ ತುಂಬ ಮುಖ್ಯ ಆಗುತ್ತೆ? ಇಲ್ಲೇನಾಗುತ್ತೆ ಅಂದರೆ ವಿಶೇಷವಾಗಿ ನಾವು ಇಷ್ಟ ನೋಡ್ಬೋದು, ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ತುಂಬಾ ಅನ್ಸ್ಟೇಬಿಲಿಟಿ ಕಂಡಿದ್ವಿ. ಬಟ್ ಇವಾಗ ಬ್ಯಾಂಕಿಂಗ್ ಸೆಕ್ಟರಲ್ಲಿ ತುಂಬಾ ಒಂದು ಸ್ಟೆಬಿಲಿಟಿ ಕಾಣ್ತಾ ಹೋಗ್ತೀವಿ. ಅದಲ್ಲದೆ ಇಲ್ಲೇನಾಗುತ್ತೆ, ವಿಶೇಷವಾಗಿ ಶನಿ ಮತ್ತು ಆ ಒಂದು ರಾಹುವಿನ ಯುತಿ ಮುಂದೆ ರಾಹುವಿನ ಒಂದು ಕಂಜಂಕ್ಷನ್ ಏನಾಗ್ಬಿಡುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟ್ ತುಂಬ ಏಳಿಗೆ ಇದೆ. ಸ್ಟಾಕ್ ಮಾರ್ಕೆಟ್ಗಿಂತನೂ ಜಾಸ್ತಿ ನಮಗೆ
ಒಂದು ಲೋಹದಿಂದ ಬರುವಂತಹ ಒಂದು ಬೆನಿಫಿಟ್ ಜಾಸ್ತಿ ಆಗಿಬಿಡುತ್ತೆ. ಅಂದರೆ ಈ ಬಂಗಾರ ಬೆಳ್ಳಿ ರೇಟು ಊಹೆಗೂ ಮೀರಿದರವಾಗಿ ಜಂಪ್ ಆಗಿಬಿಡುತ್ತೆ ಈ ವರ್ಷ, ಅಷ್ಟು ಮಟ್ಟಿಗೆ ಹೋಗ್ಬಿಡುತ್ತೆ. ಇನ್ಫ್ಯಾಕ್ಟ್ ಎಲ್ಲ ಸ್ಟಾಕ್ ಮಾರ್ಕೆಟ್ಗಿಂತಲೂ ಜಾಸ್ತಿ ರೇಟ್ ಶುರು ಆಗಿಬಿಡುತ್ತೆ ಅದಕ್ಕೆ. ಸೊ ಹಾಗೆ ಆರ್ಥಿಕತೆ ಇಂಪ್ರೂವ್ಮೆಂಟ್ ಇದೆ. ನಾವು ಕಳೆದ ವರ್ಷಕ್ಕಿಂತ ನೋಡಿದಾಗ ಈ ಆರ್ಥಿಕತೆ ತುಂಬ ಇಂಪ್ರೂವ್ಮೆಂಟ್ ಮೂವ್ಮೆಂಟಲ್ಲಿ ಆಗುತ್ತೆ. ಇಲ್ಲಿ ಹೆಂಗಂದರೆ ಇದು ಕಾಂಬಿನೇಷನ್ ಯಾವ ಥರ ಇದೆ ಅಂದರೆ, ಈಗ ಡೆವಲಪ್ಮೆಂಟು ಆಗ್ತಾ ಇರುತ್ತೆ, ಈ ಕಡೆ ದುರಂತಗಳು ಆಗ್ತಾ ಇರುತ್ತೆ, ಈ ಕಡೆ ಎಕ್ಸ್ಪ್ಲೋರು ಆಗ್ತಾ ಇರುತ್ತೆ. ಇವೆಲ್ಲ ಸೈಮಲ್ಟೇನಿಯಸ್ಲಿ ಹೋಗುವಂಥದ್ದು. ಗುರೂಜಿ, ಪ್ರಕೃತಿ ವಿಕೋಪದ ಬಗ್ಗೆ ಜ್ಯೋತಿಷ್ಯ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾನು ಕೇಳ್ತೀನಿ. ಆದರೆ ಈಗ ಒಂದು ಪುಟ್ಟ ವಿರಾಮದ ಸಮಯ. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರೂಜಿ, ಉದ್ಯೋಗ ಅವಕಾಶಗಳು ಮತ್ತು ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಜ್ಯೋತಿಷ್ಯ ಏನು ಹೇಳುತ್ತೆ? ಈ ಸರಿ ಆ ಗ್ರಹಗಳ ಚಾರ್ಟ್ ಇವತ್ತಿಂದ ಹೇಳಿ ನೋಡಿದಾಗ ಅದು ತುಂಬಾ ಅಪಾರ್ಚುನಿಟೀಸ್ ತುಂಬ ಬರ್ತಾ ಹೋಗುತ್ತೆ ಇವಾಗ. ಯಾಕೆಂದರೆ ಉದ್ಯೋಗ ಅವಕಾಶಗಳಿಗೆ ಕಮ್ಮಿನೇ ಇಲ್ಲ, ಅಷ್ಟು ಮಟ್ಟಿಗೆ ಪ್ರಗತಿಯನ್ನು ಕಾಣಿಸ್ಬೋದು. ಆರ್ಥಿಕತೆಯಲ್ಲೂ ಕೂಡ ಪ್ರಗತಿ ಕಾಣುತ್ತೆ. ಇನ್ನೊಂದು ಮುಖ್ಯವಾಗಿ ವಿಶೇಷ ನಾನು ಏನು ಹೇಳಬೇಕಂತಂದರೆ, ಇದು ನೋಡಿ, ಗ್ರಹಗಳ 4 ಗ್ರಹಗಳ ಯೋಗ ಮತ್ತು ಗುರು ಮತ್ತು ಬುಧ ಪರಿವರ್ತನೆಯಿಂದ ಏನಾಗುತ್ತೆ, ಇಲ್ಲಿ ಯಾರು ಧರ್ಮವಂತರಿರ್ತಾರೋ, ಯಾರು ಫೇಕ್ ಗುರುಗಳು ಇರ್ತಾರೋ, ಅಥವಾ ಧಾರ್ಮಿಕ ಫೀಲ್ಡಲ್ಲಿರುವಂಥವ್ರು, ಧರ್ಮವಂತರಲ್ಲ, ಯಾರು ಡುಪ್ಲಿಕೇಟ್ ಧರ್ಮಾಂತರು ಅಂತ ಇರ್ತಾರೋ, ಯಾರು ಫೇಕ್ ಗುರುಗಳು ಅಂತ ಇರ್ತಾರೋ, ಅಥವಾ ಈ ನಕಲು ಮಾಡಿಕೊಂಡು ಅಂದರೆ ಇಂಪ್ಲಿಮೆಂಟ್ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಏನು ಇರದಿರೋನ್ನ ಇದೆ ಅಂತ ತೋರಿಸ್ಕೊಂಡವ್ರು ಇರ್ತಾರೋ, ಅಂಥವ್ರು ತುಂಬ ಕಷ್ಟ, ತುಂಬ ಎಕ್ಸ್ಪ್ಲೋರ್ ಆಗೋಗ್ತಾರೆ. ಅದಲ್ಲದೆ ಇಲ್ಲೇನಾಗುತ್ತೆ, ಗುರುಗ್ರಹದಲ್ಲಿ ಆಗೋದ್ರಿಂದ ಇವಾಗ ನೋಡ್ಬೋದು ಜಡ್ಜ್ಗಳು ಸಮಸ್ಯೆ ಮಾಡ್ಕೊಂಡಿದ್ದಾರೆ, ಎಲ್ಲ ಅವ್ರ ಮೇಲೆ ಒಂದು ಸಮಸ್ಯೆಗಳು ಅದು ಎಲ್ಲ ಲಿಟಿಗೇಷನ್ ಶುರು ಆಗ್ತಾಯಿದೆ. ಇಲ್ಲೇನಾಗುತ್ತೆ, ಜಡ್ಜ್ಗಳ ನಿಮಿತ್ತವಾಗಿಯೂ ಕೂಡ ಹೊಸದೊಂದು ಪಾಲಿಸಿ ಬರ್ಬೋದು. ಜಡ್ಜಿಗಳಿಗೆ ಯಾವ್ದು ಸಮಸ್ಯೆ ಆಗದೇ ಇರಲಿ ಅಂತ ಹೊಸ ರೂಲ್ಸೇ ಬರ್ಬೋದು. ಸೊ ಆ ಯೋಗ ಕೂಡ ಆ ಗುರು ಮತ್ತು ಗುರುವಿನ ಮನೆಯಲ್ಲಿ ನಡೀತಾ ಇರುವಂಥ ಗ್ರಹ ಕೂಡ ಯೋಗ ತೋರಿಸ್ತಾ ಇದೆ. ಗುರೂಜಿ, ವ್ಯಾಪಾರ, ರಿಯಲ್ ಎಸ್ಟೇಟು ಮತ್ತು ಸ್ಟಾರ್ಟಪ್ ಕ್ಷೇತ್ರಗಳಿಗೆ ಈ ವರ್ಷ ಹೇಗಿರುತ್ತೆ? ಈ ವರ್ಷ ತುಂಬ ಚೆನ್ನಾಗಿದೆ ಅಮ್ಮ. ಎಸ್ಪೆಷಲಿ ನಾವು ನೋಡಿದೀವಲ್ಲ, ಲಾಸ್ಟ್ ಒಂದೂವರೆ ವರ್ಷದಿಂದ ಏನಾಯಿತು ಅಂದರೆ, ರಿಯಲ್ ಎಸ್ಟೇಟ್ ಅನ್ನೋದು ತುಂಬ ಡೌನ್ ಆಗಿಬಿಟ್ಟಿತ್ತು. ಕಾರಣ ಇದು ಈ ಖಾತಾ ಅದಿಲ್ಲ ಅಂತ. ಬಟ್ ಈ ಸರ್ ಏನಾಗುತ್ತೆ, ರಿಯಲ್ ಎಸ್ಟೇಟ್ ತಕ್ಕ ಬೂಮ್ ಆಗಿಬಿಡುತ್ತೆ. ರಿಯಲ್ ಎಸ್ಟೇಟ್ ಎಷ್ಟೋ ಜನ ಕೆಲಸಗಳು ಪೆಂಡಿಂಗ್ ಇವೆಲ್ಲ ಎಲ್ಲ ಕ್ಲಿಕ್ ಆಗಿ ಹೋಗ್ಬಿಡುತ್ತೆ. ಅದು ತುಂಬ ಚೆನ್ನಾಗಿದೆ ಈ ಸರಿ. ಗುರೂಜಿ, ವಿವಾಹ ಹಾಗೂ ಸಂಬಂಧ ವಿಚ್ಛೇದನಗಳಲ್ಲಿ ಯಾವ ರಾಶಿಯವರು ಎಚ್ಚರಿಕೆ ವಹಿಸಬೇಕು? ಇಲ್ಲಿ ಎಸ್ಪೆಷಲಿ ನಾನು ಇದನ್ನು ಕರ್ಕಾಟಕ ರಾಶಿಯವರಿಗೆ ತುಂಬ ಜಾಗೃತವಾಗಿರುವಂತಹ ಇರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆಂದರೆ ಏನಾಗುತ್ತೆ, ಈ ವರ್ಷ ಎಷ್ಟೋ ಸುಮಾರು ಸಂಬಂಧಗಳೆಲ್ಲ ಬ್ರೇಕಪ್ ಆಗಿಬಿಡುತ್ತೆ. ಏನಂತಂದರೆ, ಈ ಎಸ್ಪೆಷಲಿ ಕರ್ಕಾಟಕ ರಾಶಿಯವ್ರಿಗೆ ಏನಾಗುತ್ತೆ, ಇಲ್ಲಿ ವಿಶೇಷವಾಗಿ ಈ ಒಂದು 2025 ಧನ್ತೆರಸ ಅಂದರೆ ಒಂದು ದೀಪಾವಳಿ ಅಮಾವಾಸ್ಯೆಯಿಂದನೇ ಭಗವಂತನೇ ಅವರು ಟೆಸ್ಟ್ ಮಾಡ್ತಾ ಇದ್ದಾನೆ, ಪರೀಕ್ಷೆಗೆ ಒಳಪಟ್ಟಿದ್ದಾರೆ. ಆ ಪರೀಕ್ಷೆಯಲ್ಲಿ ಯಾವ ಥರ ಇವರು ಯಾವುದೋ ಆ ಟೈಮಲ್ಲಿ ಗುರು ಹಿರಿಯರ ನಿಂದನೆ ಮಾಡಿದ್ದಾಗಲಿ, ಅಥವಾ ಗುರು ಹಿರಿಯರ ಒಂದು ಮೃತ್ಯುಗೆ ಕಾರಣವಾಗಿದ್ದಾಗಲಿ, ಅಂಥವು ಯಾವುದು ಕರ್ಮ ಮಾಡ್ಕೊಂಬಂದಿರ್ತಾರೋ ಅವ್ರಿಗೆ ಏನು ಮಾಡ್ತಾನೆ ಭಗವಂತ 2026ನೇ ಇಸ್ವಿಯಿಂದ ಈ ಕರ್ಕಾಟಕ ರಾಶಿ, ಸ್ಪೆಸಿಫಿಕ್ ಕರ್ಕಾಟಕ ರಾಶಿಯವರಿಗೆ ಇರೋಬಾರ್ದೆಲ್ಲ ಕಿತ್ಕೊಂಡ್ಬಿಡ್ತಾನೆ. ಕೆತ್ಕೊಂಡ್ಬಿಟ್ಟು ಎಲ್ಲ ಥರ ಸಂಬಂಧಗಳು ಸ್ಪಾಯ್ಲ್ ಆಗಿಬಿಡ್ತಾವ್ರದ್ದು. ಏನು ಅವ್ರು ಮಾಡಬೇಕು ಅಂತ ಹೇಳ್ತಾರೆ, ಎಲ್ಲ ಕಾಲ್ಸ ರಿವರ್ಸು. ಅಂದರೆ ಯಾರೋ ಹಿಂದೆ ಟೆಸ್ಟ್ ಟೈಮಲ್ಲಿ ಪರಮಾತ್ಮ ಟೆಸ್ಟ್ ಮಾಡಿರ್ತಾನೆ, ತಾಳ್ಮೆಯಿಂದ ಇರ್ದೇ, ಒಂದು ತಮ್ಮ ಕಂಟ್ರೋಲ್ ಇರ್ದೇ ಗುರು ಹಿರಿಯರಿಗೆ ನಿಂದಿಸೋದು ಅನ್ನೋದಾಗಲಿ ಆಡೋದಾಗಲಿ, ಈ ಥರ ಒಂದು ಯಾರು ಆ ಒಂದು ಟೆಸ್ಟಲ್ಲಿ ಫೇಲ್ ಆಗಿರ್ತಾರೋ ಅಂಥವ್ರಿಗೆ ಮಾತ್ರ ಕಾದಿದೆ 2026 ಫುಲ್ ಸ್ಮ್ಯಾಶ್ ಮಾಡಿ ಹಾಕ್ಬಿಡ್ತಾನೆ. ಹೆಂಗಂದರೆ ಎಣ್ಣೆಯಲ್ಲಿ ಕರ್ದಾಕ್ಬಿಡ್ತಾನೆ ಭಗವಂತ ಶನಿ ಪರಮಾತ್ಮ. ಇದು ಮಾತ್ರ ಸತ್ಯ. ಇದು ಈ ವರ್ಷದ ಶಿಲಾಶಾಸನ ಅನ್ಕೊಂಡ್ಬಿಡ್ಬೋದು ಇನ್ನು, ಅಷ್ಟು ಗ್ಯಾರಂಟಿಗೆ ನಡೆಯುತ್ತೆ ಈ ವರ್ಷ ಇದು. ಸೊ ಹಾಗಾಗಿ ಈ ರಾಶಿಯವ್ರು ಯಾರು ಇರ್ತಾರೋ, ಸಂಬಂಧಗಳು, ವ್ಯವಹಾರಗಳು, ಉದ್ಯೋಗದಲ್ಲಿ ತುಂಬ ಜಾಗೃತ ಆಗಿರಬೇಕು. ಅವ್ರಿಗೆ ಹೆಂಗಿರುತ್ತೆ ಅಂದರೆ, ಈ ಟೈಮಲ್ಲಿ ಅವ್ರು ಮಾಡಿರುವಂಥ ತಪ್ಪು ಅರಿವು ಅವ್ರಿಗಿರಲ್ಲ. ಈ ಡಿಸೆಂಬರ್ ಎಂಡು ಅಂದರೆ 2025 ಡಿಸೆಂಬರ್ ಎಂಡು ಗಂಟನೂ ಆ ಒಂದು ಟೆಸ್ಟಿಂಗಲ್ಲಿ ಇರ್ತಾರೆ. ಆ ಟೆಸ್ಟಿಂಗ್ ಫಲ 2026 ಜನವರಿಯಿಂದ ಶುರು. ಇಡೀ ವರ್ಷ ಬಿಡಿ ಬಾರಿಸ್ತಾನೆ ಇರ್ತಾನೆ ಶನಿಮಾತ್ಮ. ಅವ್ರು ಎಲ್ಲೆಲ್ಲೂ ಮಿಸ್ ಮಾಡೋಕ್ಕೆ ಟೈಮೇ ಬಿಡಲ್ಲ. ಹಾಗೆ ಕರ್ಕಾಟಕ ರಾಶಿಯವರು ತುಂಬ ಅಲರ್ಟ್ ಆಗಿರಬೇಕು. ಗುರೂಜಿ, ಈ ವರ್ಷ ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗಿರುತ್ತಾ? ಹೌದಮ್ಮ. ಈಗ ಈ ಪ್ಲಾನೆಟರಿ ಪೊಸಿಷನ್ ಪ್ರಕಾರ ನೋಡಿದ್ರೆ ಯಾವ ರಾಶಿ ಅಂದರೆ ವಿಶೇಷವಾಗಿ ಧನು ರಾಶಿ. ಧನು ರಾಶಿಯವರು ಯಾರೆಲ್ಲ ಇರ್ತಾರೋ ಉದ್ಯೋಗದಲ್ಲಿ ವಿದ್ಯಾರ್ಥಿಗಳು ಉನ್ನತ ಮಟ್ಟಂಥ ವಿದ್ಯಾಭ್ಯಾಸ ಮಾಡುವಂಥ ಯೋಗ, ಮತ್ತು ಎಸ್ಪೆಷಲಿ ಧನು ರಾಶಿಯವರಿಗೆ ಹೆಚ್ಚು ಕಡಿಮೆ ವಿದೇಶ ಪ್ರಯಾಣ ಯೋಗ, ಉನ್ನತ ಶಿಕ್ಷಣ ಯೋಗ, ಮತ್ತು ಈ ರಾಶಿಯವರಿಗೆ ಈ ವರ್ಷ ತುಂಬ ಎಫೆಕ್ಟಿವ್ ಆಗಿದೆ.
ಸೊ ಈ ರಾಶಿ ತುಂಬ ಬಲಿಷ್ಠದಿಂದ ವರ್ಕ್ ಆಗುತ್ತೆ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಈ ಥರ ತುಂಬ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು, ಈ ವರ್ಷದಲ್ಲಿ ಸಕ್ಸಸ್ ಆಗುತ್ತೆ. ಗುರೂಜಿ, ಈ ವರ್ಷ ಯಾವ 3 ರಾಶಿಗಳಿಗೆ ತುಂಬ ಅದೃಷ್ಟ ಇದೆ? ಸರಿಮ್ಮ, ಮೊದಲು ಅಲರ್ಟ್ ಆಗಿರಬೇಕಾದ ರಾಶಿಗಳು ಹೇಳ್ತೀನಿ. ಕರ್ಕಾಟಕ, ಕನ್ಯಾ, ಧನು ಮತ್ತು ಮೀನ. ಈ ರಾಶಿಗಳು ತುಂಬಾ ಅಲರ್ಟ್ ಆಗಿರಬೇಕು, ಎಚ್ಚರಿಕೆಯಿಂದ ಅವರು ವ್ಯವಹಾರಗಳನ್ನು ನಡೆಸಬೇಕು. ಅದರಲ್ಲೂ ಕರ್ಕಾಟಕ ರಾಶಿಗೆ ಈ ವರ್ಷ ಯಾವುದೇ ಆ್ಯಂಗಲಿಂದನೂ ಸರಿ ಇಲ್ಲ. ಯಾಕಂದರೆ ಪರಮೋಚ್ಚ ಗುರು ಅವ್ರ ರಾಶಿಯಲ್ಲಿ ಬಂದರೂ ಕೂಡ ಅವರು ಸುಮಾರು ದುರಂತಗಳು, ವ್ಯಯಗಳು, ಸಂಬಂಧಗಳು ಕಳ್ಕೊಳ್ಳೋದು, ಗುರು ಹಿರಿಯರನ್ನ ಕಳ್ಕೊಳ್ಳೋದು, ಸುಮಾರು ದುರಂತಗಳೇ ಅವ್ರ ಜೀವನದಲ್ಲಿ ನಡೆದೋಗ್ಬಿಡ್ತವೆ. ಇಟ್ ಎಂಡ್ ಆಫ್ ದ ಇಯರ್ ತಿರುಗಿ ನೋಡಿದಾಗ ಅವರು 2025 ಯಾವುದೋ ಅವರು 2026 ಎಂಡಲ್ಲಿ ಇರಲ್ಲ. ಸೊ ಹಾಗಾಗಿ ಈ 3 ರಾಶಿಗಳು ಎಚ್ಚರಿಕೆ ಇರಬೇಕು. ಎಕ್ಸಲೆಂಟ್ ಆಗಿರೋದಂದ್ರೆ ಯಾವುದೆಲ್ಲ ರಾಶಿಗಳಂದರೆ ಮೇಷ, ವೃಷಭ, ಸಿಂಹ ಮತ್ತು ಕುಂಭ. ಎಸ್ಪೆಷಲಿ ಇದರಲ್ಲಿ ತುಂಬ ಎಕ್ಸಲೆಂಟ್ ಆಗಿರೋದಂದರೆ ಮೇಷರಾಶಿಯವ್ರದ್ದು. ಮೇಷರಾಶಿಯವ್ರದ್ದು ಅಗ್ನಿತತ್ವ ಗ್ರಹ ಫೈರ್ ಎಲಿಮೆಂಟ್ ಜಾಗೃತ ಆಗಿರೋದ್ರಿಂದ ಇವರಿಗೆ ಅಂದುಕೊಂಡಿದ್ದೆಲ್ಲ ಸಕ್ಸಸ್ ಈ ವರ್ಷದಲ್ಲಿ. ಫೇಲ್ಯೂರ್ ಅಂತ ಇವರು ಕಾಣಲ್ಲ. ಆದರೆ ಇಲ್ಲಿ ಇವರು ತುಂಬ ಒಂದು ಇಂಪಾರ್ಟೆಂಟ್ ಏನು ವಿಷಯ ನೆನಪಿಡಬೇಕು ಅಂತಂದರೆ ಇವ್ರ ಮಾತಲ್ಲಿ ಕಂಟ್ರೋಲು, ದುರಹಂಕಾರ ತೋರಿಸ್ಬಾರ್ದು. ಇನ್ನು ಮೀಡಿಯಮ್ ಆಗಿರುವಂಥ ರಾಶಿಗಳು ಯಾವುದಂತಂದರೆ ಮಿಥುನ, ತುಲಾ, ವೃಶ್ಚಿಕ, ಮಕರ. ಈ ರಾಶಿಗಳು ಮಿಶ್ರ ಫಲವನ್ನು ಹೊಂದಿರುವಂಥ ರಾಶಿಗಳು. ಗುರೂಜಿ, ಈ ವರ್ಷದಲ್ಲಿ ತಿಂಗಳ ಪ್ರಕಾರ ಹೇಳೋದಾದರೆ ಯಾವ ತಿಂಗಳ ವಿಶೇಷತೆ ಹೇಳ್ಬೋದು? ಸರಿಮ್ಮ, ಇದು ಒಳ್ಳೆ ಕ್ವಶನು. ಯಾಕಂದರೆ ನಾನು ಲಾಂಗ್ ಲೆಂಗ್ತಾಗಿ ಹೇಳಿದ್ದೇನೆ, ಶಾರ್ಟ್ಕಟ್ಟಲ್ಲಿ ಜನವರಿ, ಫೆಬ್ರವರಿ ಇದೇನಾಗುತ್ತೆ ಅಂದರೆ ಗಲಾಟೆಗಳು ಮತ್ತು ತುಂಬ ಒಂದು ಆಂದೋಲನಗಳು, ಯುದ್ಧ ಭೀತಿ, ಫೈರ್ ಎಲಿಮೆಂಟ್ಸ್ ತುಂಬ ಸ್ಟ್ರಾಂಗ್ ಇರುತ್ತೆ. ಅದಕ್ಕೆ ಕುಜ ಸಖತ್ ಸ್ಟ್ರಾಂಗ್ ಇರೋದ್ರಿಂದ, ಫೈರ್ ಎಲಿಮೆಂಟ್ ಸ್ಟ್ರಾಂಗ್ ಇರೋದ್ರಿಂದ ಮಿಲ್ಟ್ರಿ, ಪ್ಯಾರಾಮಿಲ್ಟ್ರಿ, ಪೊಲೀಸ್ ಫೋರ್ಸು ಮತ್ತು ವಿಶೇಷವಾಗಿ ಜಡ್ಜ್ಗಳು, ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ಅಂಶಗಳು ತುಂಬ ಜಾಗೃತ ಆಗಿರಬೇಕು. ಇಲ್ಲಿ ಧರ್ಮ ಯುದ್ಧಗಳು, ಧಾರ್ಮಿಕ ಯುದ್ಧಗಳು. ಯಾಕಂದರೆ ಈ ಗುರುನ ಮನೆಯಲ್ಲಿ 4 ಗ್ರಹಗಳ ಯುತಿ ಆಗೋದ್ರಿಂದ, ಗುರು ಮತ್ತು ಬುಧ ಪರಿವರ್ತನೆ ಆಗೋದ್ರಿಂದ ಧಾರ್ಮಿಕ ಗುರುಗಳು, ಧಾರ್ಮಿಕ ಮಿಳ್ಳಿರುವಂಥ ಗುರುಗಳು ಅವ್ರು ಮಾಡುವಂಥ ಭಾಷಣದಿಂದ ಪ್ರಚೋದನೆಯಾಗಿ ತುಂಬಾ ವೈಲೆನ್ಸ್ ಆಗಿಬಿಡುತ್ತೆ. ಅದು ಟೆರ್ರಿಸ್ಟ್ ಆ್ಯಕ್ಟಿವಿಟಿ ಕೂಡ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಜನವರಿ, ಫೆಬ್ರವರಿ ಮಾತ್ರ ತುಂಬ ಹುಷಾರಾಗಿರಬೇಕು ಈ ಒಂದು ಗ್ರಹಯುತಿಯಿಂದ. ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇದೇನಾಗುತ್ತೆ ಅಂದರೆ ರಾಜಕೀಯ ಮಹಾ ತಿರುವಾಗುತ್ತೆ. ಅದಲ್ಲದೆ ಎಕ್ಸ್ಪೋಸ್ ಆಗುವಂಥದ್ದು ಸುಮಾರು CD, ಸ್ಕ್ಯಾಂಡಲ್, ಸ್ಕ್ಯಾಮ್ಸ್, ಅದು ಇದು ಏನೇನು ಇದೆಯಲ್ಲ, ಎಕ್ಸಾಂಪಲ್ ಕೊಟ್ಟೆ 224 ಅಂಥದ್ದು ಎಲ್ಲ ಯೋಗಗಳು ಈ ಒಂದು 4-5 ತಿಂಗಳಲ್ಲಿ ತುಂಬ ಎಫೆಕ್ಟಿವ್ ಇದೆ. ಇದಾದ ನಂತರ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಇದೇನಿದೆಯಲ್ಲ, 2 ಮೇಲಿನ ಹೇಳಿದ್ನಲ್ಲ ಪ್ರಿಡಿಕ್ಷನ್ಸು, ಅವು 2ರ ಕಾಂಬಿನೇಷನು ಇಲ್ಲಿ ನಡೆಯುತ್ತೆ. ಇದು ಏನಿದೆಯಲ್ಲ ತುಂಬ ಪೀಕ್ ಟೈಮ್. ಮೇಯಿಂದ ಏನು ಶುರುವಾಗುತ್ತೆ, ಮೇ ಮಿಡ್ಡಿಂದ ಅಕ್ಟೋಬರ್, ನವಂಬರ್ ಎಂಡ್ವರೆಗೂ ದುರಂತಗಳು ಯಾವ ಥರ ಅಂದರೆ ಹೇಳಿದ್ದೆ, ಪರಮಾಣು ಬಾಂಬ್ಗಳು ಬೀಳುವಂಥದ್ದು ಅಥವಾ ಅದರ ಆತಂಕದಲ್ಲಿ ಜೀವಿಸುವಂತಹ ಗ್ರಹಯುತಿಗಳು ಇದರಲ್ಲಿ ನಮಗೆ ಕಾಣಿಸ್ತಾ ಇದೆ. ಸೊ ಓವರಾಲ್ ಗ್ರೋತು ಆಗುತ್ತೆ. ಈ ಕಡೆ ಅಣುಬಾಂಬ್ಗಳ ಭಯನೂ ಇರುತ್ತೆ. ಎಲ್ಲಾದರೂ ಒಂದು ಕಡೆ ಬಿದ್ದರೂ ನಾವು ಆಶ್ಚರ್ಯಪಡಬೇಕಾಗಿದ್ದಿಲ್ಲ. ಸರಿ ಗುರೂಜಿ, ಈಗ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮದ ಸಮಯ. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಗುರೂಜಿ, ಈ ವರ್ಷದಲ್ಲಿ ಭಾರತದಲ್ಲಿ ಎಲ್ಲಿ ಸಮಸ್ಯೆ ಆಗ್ಬೋದು, ಯಾವ ರೀತಿಯ ಸಮಸ್ಯೆಗಳಾಗ್ಬೋದು ಗುರೂಜಿ? ಈ ಒಂದು ನಾವು ಏನು ಮಾಡೋಣ, ಎಪಿಸೋಡನ್ನು ಒಂದು 3 ಪಾರ್ಟಲ್ಲಿ ಆಗುತ್ತೆ ಇದು ಪ್ರಿಡಿಕ್ಷನ್ಸು. 2ನೇ ಪಾಠದಲ್ಲಿ ಒಂದು ರಾಜಕಾರಣಿಗಳ ಸೆಂಟ್ರಲ್ಲು ಮತ್ತು ವರ್ಲ್ಡು, ಸೆಂಟ್ರಲ್ಲು, ಸ್ಟೇಟದ ಬಗ್ಗೆ ಹೇಳ್ತೇನೆ. 3ನೇ ಭಾಗದಲ್ಲಿ ಅದನ್ನೇನು ಮಾಡ್ತೀನಿ, ಎಲ್ಲ ರಾಜಕಾರಣಿ, ಪ್ರಮುಖ ರಾಜಕಾರಣಿಗಳು, ಸೆಂಟ್ರಲಲ್ಲಿರುವಂಥ ರಾಜಕಾರಣಿಗಳು, ಸ್ಟೇಟಲ್ ರಾಜಕಾರಣಿ ಬಗ್ಗೆನೂ ಹೇಳ್ತೇನೆ. ಇವಾಗ ಒಂದು ಜಸ್ಟ್ ಟಚಪ್ ಯಾವ ಥರದಂದರೆ, ಭಾರತದಲ್ಲಿ ವಿಶೇಷವಾಗಿ ನಮಗೇನು ಸಿಗುತ್ತೆ ಅಂದರೆ ಅಗ್ನಿತತ್ವ ರಾಶಿ ಎಫೆಕ್ಟ್ ಆಗಿರೋದ್ರಿಂದ ಇವಾಗ ನೋಡ್ಬೋದು. ಅಲ್ಲೇನು ಮಾಡಿದ್ದಾರೆ, ಒಬ್ಬರು ಬಾಬರಿ ಮಸೀದಿ ಕಟ್ಟಿಸ್ತೆ ಅಂತ ಹುಡ್ಸ್ಕೊಂಡ್ಬಿಟ್ಟಿದ್ದಾರೆ. ಅದು ಏನಾಗುತ್ತೆ, ಅದು ಜಸ್ಟ್ ಒಂದು ಪಾಯಿಂಟ್, ಕುಮ್ಮಕ್ಕಿನ ಒಂದು ಪಾಯಿಂಟು. ಇನ್ನು ಮುಂದೆ ಬರೋ ದಿನಗಳೇನಾಗುತ್ತೆ, ಆ ಒಂದು ಏರಿಯಾನೇ ಪೂರ್ಣ ಡಿಸ್ಪ್ಯೂಟ್ ಏರಿಯಾ ಆಗಿಬಿಡುತ್ತೆ ಇಡೀ ವರ್ಲ್ಡ್ ವೈಡ್. ಇವಾಗ ಹೆಂಗೆ ಧರ್ಮಸ್ಥಳದ ನಾವು ವರ್ಷ ಅಂತ ಕೇಳ್ಕೊಂಡು ಬಂದ್ವಿ, ಆ ಬರೋ ವರ್ಷಗಳಲ್ಲಿ ಏನಾಗುತ್ತೆ, ಈ ಒಂದು ವೆಸ್ಟ್ ಬೆಂಗಾಲ್ ಅನ್ನೋ ಮಾತು, ಈ ಒಂದು ಮಸೀದಿಯ ಚರ್ಚೆಗಳು ಅಂದರೆ ಇವರು ಮಾಡುವಂತಹ ಕೆಲವೊಂದು ಘಟನಾವಳಿಗಳು ಇಡೀ ಚರ್ಚೆ ಆಗ್ತಾ ಹೋಗುತ್ತೆ. ಅದು ಒಂದಲ್ಲ ಒಂದು ಕುಮ್ಮಕ್ಕಳು ಆ ಒಂದು ಪ್ರಾಂತ್ಯದಿಂದ ಬರುತ್ತೆ. ಇದು ಪ್ರಮುಖವಾಗಿ ನಡೆಯುವಂಥದ್ದು. ಅದು ಇನ್ನೂ ನಮ್ಮ ಸೌತ್ ಇಂಡಿಯಾಗೆ ಬಂದಾಗ ಏನಾಗುತ್ತೆ, ಇವಾಗ ನೋಡ್ಬೋದು, 1 ತಿಂಗಳ ಹಿಂದೆ, 1.5 ತಿಂಗಳ ಹಿಂದೆ ಒಂದು ಯಾವುದೋ ವೈರಸ್ ಬಂತು ಕೇರಳದಿಂದ ಅಂತ ಶುರು ಮಾಡ್ಕೊಂಡ್ಬಿಟ್ರು. ಅದು ಬರೀ ಒಂದು ಜಸ್ಟ್ ಒಂದು ಸ್ಯಾಂಪಲ್ಲು. ಈ ಬರಲಿರೋ ದಿನಗಳು ಯಾವ ಥರ ಆಗುತ್ತೆ ಅಂದರೆ, ನಾವು ಸೌತ್ ಇಂಡಿಯಾದವರು, ದಕ್ಷಿಣ ಭಾರತದವ್ರು ಏನು ಮಾಡ್ತೀವಿ,
ಇದೇ ಥರ ವೈರಸ್ ಹಾವಳಿದಿಂದ ನಮ್ಮಷ್ಟಕ್ಕೆ ನಾವೇ ಒಂಥರ ಪ್ಯಾಂಡಮಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ. ಈ ಥರ ನಾವು ದಕ್ಷಿಣ ಭಾರತದಲ್ಲಿ ಈ ಥರ ಆಯಿತು ಅಂತ ಈ ಥರ ನಮ್ಮಷ್ಟಕ್ಕೆ ನಾವೇ ಲಾಕ್ ಮಾಡೋಕ್ಕೆ ಶುರು ಆಗ್ಬಿಡ್ತೀವಿ. ಆ ಒಂದು ವೈರಸ್ ಹಾವಳಿ ನಮ್ಮ ದಕ್ಷಿಣ ಭಾರತದಲ್ಲಿ ತುಂಬ ಸದ್ದು ಮಾಡ್ತಾ ಹೋಗ್ಬಿಡುತ್ತೆ. ಇದು ಕೂಡ ಈ ಥರ ಎಫೆಕ್ಟ್ ತುಂಬ ಇದೆ. ಇದು ಗುರೂಜಿ, ಜಾಗತಿಕ ಮಟ್ಟದಲ್ಲಿ ಭಾರತದಲ್ಲಿ ಯುದ್ಧ ಭೀತಿ ಉಲ್ಬಣ ಆಗ್ಬೋದಾ? ಯಾವ ರೀತಿ ಇರುತ್ತೆ ಮುಂದಿನ ದಿನಗಳಲ್ಲಿ? ಇವಾಗ ಆ ಜಾತಕ ನಾವೇನು ಹಾಕಿದ್ವಿ ಅದು ಪ್ಲಾನೆಟರಿ ಪೊಸಿಷನಲ್ಲಿ ಏನಾಗುತ್ತೆ, ಇದು ಅಂಗಾರಕ ಅಂದರೆ ಒಂದು ಅಗ್ನಿತತ್ವ ರಾಶಿಯಲ್ಲಿ ಆಗಿರೋದ್ರಿಂದ ಇವಾಗ ನೋಡ್ಬೋದು ಬಾರ್ಡರ್ ಡಿಸ್ಪ್ಯೂಟ್ಸ್ಗಳು ಹೇರಳವಾಗಿ ಕಾಣ್ತೀವಿ. ಮೇ ಜೂನ್ ನಂತರ ಆ ಕಡೆ. ಅದಲ್ಲದೆ ಇವಾಗ ನಡೀತಾ ಇರುವಂತಹ ಯುಕ್ರೇನ್ ರಷ್ಯಾ ವಾರ್ ಇಂಟೆನ್ಸಿಫೈ ಆಗ್ಬೋದು. ಆಗೇನಾಗ್ಬೋದು, ಜಗತ್ತು 2 ಭಾಗ ಥರ ಅಲ್ಲಿ ಇಲ್ಲಿ ಡಿವೈಡ್ ಆಗುವಂಥ ಸನ್ನಿವೇಶಗಳಿದೆ. ಎಲ್ಲೋ ಒಂದು ಕಡೆ ಅಣುಬಾಂಬ್ ಬೀಳೋಕ್ಕೆ ಸಾಧ್ಯತೆಗಳು ಕೂಡ ಇದೆ. ಸೊ ಇದು ಯೋಗ ಅಲ್ಲಿ ತೋರಿಸ್ತಾ ಇದೆ. ಒಂದು ಎಕ್ಸಾಂಪಲ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಇದೇ ಥರ ಗ್ರಹ ಯೋಗ ಬಂದಾಗ ನಾವು ತಾಳಿಕೋಟೆ ಯುದ್ಧ ನೋಡ್ತೀವಿ. ಅವಾಗೇನಾಯಿತು, ಎಲ್ಲ 5 ಮೊಘಲರು ಸೇರಿಸಿ ಒಂದು ವಿಜಯನಗರದ ಮೇಲೆ ಅಟ್ಯಾಕ್ ಮಾಡಿದಾಗ ಏನಾಯಿತು, ಆ ಭೂಮಿ ಎಲ್ಲ ಕೂಡ ಫ್ಲಡ್ಡಲ್ಲಿ, ಅಂದರೆ ಅದು ಬ್ಲಡ್ಡಲ್ಲಿ ಮುಳುಗೋಗ್ಬಿಡ್ತು. ಅಷ್ಟು ದೊಡ್ಡ ಮಟ್ಟಕ್ಕೆ ಭೀಕರ ಯುದ್ಧ ನಡೆದು ಹೋಗ್ಬಿಡ್ತು. ಸೊ ಅದೇ ಥರನಾಗಿ ಯುದ್ಧವಾಗಿ ಭೂಮಿನೇ ಕುಜ ಅಂದರೆ ಬ್ಲಡ್ಡು ಕೆಂಪು, ಭೂಮಿನೇ ಕೆಂಪಾಗುವಂಥದ್ದಾಗಲಿ ಅಥವಾ ಸುನಾಮಿ ಬಂದು ಸುನಾಮಿಯಿಂದ ಅಪ್ಪಳಿಸಿ ಮನುಕುಲಕ್ಕೆ ಸಾವಿರಾರು ಗ್ಲೋಬಲ್ ಅಂದರೆ ಮಾಸ್ ಡೆತ್ ಆಗೋದಾಗಲಿ ಈ ವರ್ಷದಲ್ಲಿ ಕಟ್ಟಿಟ್ಟ ಬುತ್ತಿದ್ದು. ಯಾಕೆ ಇದೇ ಥರ ಪ್ಲಾನೆಟ್ಸ್ ಯೋಷನು ನಾವು ಹಿಂದೆ ರಾಜರ ಕಾಲ ನೋಡಿದಾಗ ಅವ್ರು ಕತ್ತಿ ಗುರಾಣಿ ಹಿಡ್ಕೊಂಡು ಫೈಟ್ ಮಾಡ್ತಿದ್ರು. ಅದೇ ಇವಾಗ ಕುಜನ ಅವ ಕತ್ತಿ ಅಂತ ಕುಜನ ಹೇಳ್ತೇವೆ. ಇದನ್ನು ಈ ಪರಿವರ್ತನೆ ಈ ಸಮಯ ಕಾಲಮಾನಕ್ಕೆ ಪರಿವರ್ತನೆ ಮಾಡಿದರೆ ಅದು ಅಣುಬಾಂಬು, ಬಾಂಬು, ಸ್ಫೋಟಕವಾಗೋದು ಬಾಂಬು, ಇದಕ್ಕೆ ನಾವು ಕನ್ವರ್ಷನ್ ಮಾಡ್ಕೋಬೋದು. ಸೊ ಸ್ಥಿತಿ ಅಲ್ಲಿರೋ ಸ್ಥಿತಿನೂ ಒಂದೇ, ಇವಾಗ ಸ್ಥಿತಿನೂ ಒಂದೇ, ಬಟ್ ಯೂಸ್ ಮಾಡುವಂಥ ಆಯುಧಗಳು ಡಿಫ್ರೆಂಟು. ಸೊ ಇದೇ ಯೋಗ ಹೆಚ್ಚು ಕಡಿಮೆ ಆ ಟೈಮಲ್ಲಿ ಕೂಡ ನಮ್ಗೆ ಕಾಣಿಸ್ತಾ ಇದೆ. ಗುರೂಜಿ, 2026 ಈ ವರ್ಷ ಭಾರತದ ಸ್ಥಿತಿಗತಿ ಹೇಗಿರುತ್ತೆ? ನಿಮ್ಮ ಅನುಯಾಯಿಗಳು ಹೇಗಿರಬೇಕು ಅಂತ ನೀವು ಸಂದೇಶ ಕೊಡ್ತೀರಾ? ಸರಿಮ್ಮ, ಇದು ತುಂಬ ಒಳ್ಳೆಯ ಒಂದು ಕ್ವಶನು. ನಾನು ಸ್ಟಾರ್ಟಿಂಗಲ್ಲಿ ಹೇಳಿಬಿಟ್ಟಿದ್ದೆ, ಈ ವರ್ಷ ಮೇದಿನಿ ಕಂಪಿಸ್ತಾಳೆ. ಸುಮಾರು ಕರ್ಮಗಳು ಬಯಲಾಗಲೇಬೇಕು. ಅವಳು ಹಿಂಗೆ ಶೇಕ್ ಮಾಡಿಬಿಟ್ಲು ಅಂತಂದರೆ ಒಳಗಡೆ ಇರೋ ಕ್ರಿಮಿಗಳೆಲ್ಲ ಹೊರಗೋಗ್ಬಿಡ್ತವೆ. ಪ್ಯೂರಿಫಿಕೇಷನ್ ಸ್ಟೇಜ್ ಗ್ಯಾರಂಟಿ. ಅದಲ್ಲದೆ ಕರ್ಮ ಏನಾಗುತ್ತೆ, ಕಾಲಚಕ್ರ ಅನ್ನೋದು ಯಾರ ಪರವಾಗಿರುವಂಥದ್ದಲ್ಲ, ಕರ್ಮದ ಫಲವಾಗಿರುವಂಥದ್ದು. ನೀವು ಸತ್ಯದಿಂದ ಧರ್ಮದಿಂದ ನಡ್ಕೊಂಡಿದ್ದೇ ಆಗಿದ್ದರೆ, ಗುರು ಹಿರಿಯರಿಗೆ ಭಕ್ತಿ ಭಾವದಿಂದ ನೀವು, ಯಾಕೆಂದರೆ ಪರಮಾತ್ಮ ಕಷ್ಟ ಕೊಡೋಕ್ಕಿಂತ ಮುಂಚೆ ಹಿಂದೆ ಏನು ಮಾಡ್ತಾನೆ, ಟೆಸ್ಟ್ ಮಾಡಿಬಿಡ್ತಾನೆ ಅವ್ರು ಯಾವ ಥರ ಅಂತ. ಆ ಟೆಸ್ಟ್ ಮಾಡಿ ಅದ್ರಲ್ಲಿ ಪಾಸ್ ಆದ್ರೆ ಮಾತ್ರ ಅವನು ಒಳ್ಳೆ ಫಲ ಕೊಡ್ತಾನೆ. ಈ ವರ್ಷ ನೀವು ಹಿಂದೆ ಟೆಸ್ಟ್ ಆಗಿ ಫೇಲ್ ಆಗಿದ್ದರೆ ಅಥವಾ ಯಾವುದೋ ಗುರುವಿನ ಮೃತ್ಯು ಕಾರಣವಾಗಿದ್ದರೂ ಕೂಡ, ಅಥವಾ ನಾನಾ ರೀತಿಯಾದಂಥ ಗುರು ಹಿರಿಯರ ಶಾಪಕ್ಕೆ ಅನುಗ್ರಹ ಮಾಡ್ಕೊಂಡಿದ್ದರೆ, ಅಥವಾ ಧರ್ಮ ಸಂಸ್ಥೆ ಒಟ್ಟಿಗೆ ಚೆಲ್ಲಾಟ ಆಡಿದರೆ, ಮತ್ತು ಈ ಧಾರ್ಮಿಕ ಪುರುಷರೊಟ್ಟಿಗೆ ಚೆಲ್ಲಾಟ ಆಡಿದರೆ, ಅವರು ಕೂಡ ಈ ವರ್ಷದಲ್ಲಿ ಎಕ್ಸ್ಪ್ಲೋರ್ ಆಗಿಬಿಡ್ತಾರೆ, ನಾನಾ ರೀತಿ ಕಷ್ಟ ಅನುಭವಿಸ್ತಾರೆ. ಯಾರೆಲ್ಲ ಡೂಪ್ಲಿಕೇಟ್ ಸ್ವಾಮಿಗಳಿದ್ದರು, ಸನ್ಯಾಸಿಗಳಂತ ನಟನೆ ಮಾಡ್ತಾಯಿದ್ರು, ಅಥವಾ ಡೂಪ್ಲಿಕೇಟ್ ಮ್ಯಾನಿಫೆಸ್ಟ್ ಮಾಡಿಕೊಂಡು, ಅಂದರೆ ಇನ್ ಶಾರ್ಟಲ್ಲಿ ಹೇಳ್ಬೇಕಂದ್ರೆ ಮ್ಯಾನಿಫೆಸ್ಟ್ ಮಾಡಿಕೊಂಡು, ಅಂದರೆ ಮ್ಯಾನಿಪುಲೇಟ್ ಮಾಡಿಕೊಂಡು ನೀವಷ್ಟು ನೀವು ಮ್ಯಾನಿಪುಲೇಟ್ ಮಾಡ್ಕೊಂಡು ಜೀವಿಸ್ತಾ ಇದ್ದೀರೋ ಅಂಥವ್ರಿಗೆಲ್ಲ ಎಕ್ಸ್ಪ್ಲೋರ್ ಆಗೋ ವಿಷಯ ಕಟ್ಟಿಟ್ಟ ಬುದ್ಧಿ. ಈಗಲೂ ಸಮಯ ಇದೆ. ನಿಮ್ಮಲ್ಲಿ ಏನಾದರೂ ಆ ಥರ ಇತ್ತು ಅಂದರೆ ನಿಮ್ಮಷ್ಟಕ್ಕೆ ನೀವೇ ಬಹಿರಂಗ ಮಾಡ್ಕೊಂಬಿಡಿ, ಅದು ಒಳ್ಳೆಯದು. ಬ್ರಹ್ಮಾಂಡಕ್ಕೆ ಈ ಥರ ಒಂದು ಬಯಲಾದ ನಂತರ ನೀವು ಕಷ್ಟವನ್ನು ತುಂಬಾ ಕಷ್ಟಪಡಬೇಕಾಗತ್ತೆ. ಅದಕ್ಕೆ ಎಲ್ಲರೂ ಧರ್ಮ ಕರ್ಮದಿಂದ ನಡೆದು ಸತ್ಯ ಧರ್ಮದಿಂದ ನಡೆದರೆ ನಿಮಗೆ ಭಗವಂತ 2026ರಲ್ಲಿ ಒಳ್ಳೇದು ಮಾಡ್ತಾನಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ಅಲ್ಪ ವಿರಾಮ ಮಾಡ್ತಿದ್ದೀನಿ. ಸರ್ವೇ ಜನಾ ಸುಖಿನೋ ಭವಂತು. ಗುರೂಜಿ, ಇಷ್ಟೊತ್ತು ರಾಜ್ಯ, ರಾಜಕೀಯ, ಶಿಕ್ಷಣ ಹಾಗೂ ಜಗತ್ತಿನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.